ಕೆರ್ಗಾಲು ಗ್ರಾಮ ಪಂಚಾಯತ್ನ ನೂತನ ಸಭಾಭವನ, ಎಸ್ಎಲ್ಆರ್ಎಂ ಘಟಕದ ಕಚೇರಿ, ಹಿಂದೂ ರುದ್ರಭೂಮಿ, ಸಂಜೀವಿನಿ ಶೆಡ್ ಹಾಗೂ ಗ್ರಂಥಾಲಯವನ್ನ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಉದ್ಘಾಟಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರೇವತಿ, ಪಿಡಿಒ ರಾಜೇಶ್, ಉದ್ಯಮಿಗಳಾದ ಗೋಕುಲ್ ಶೆಟ್ಟಿ, ಸತೀಶ್ ಕೊಠಾರಿ, ಸಂಜೀವಿನಿ ಸಂಘದವರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಾಗೆ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಮ್ಮೊಂದಿಗೆ ಸದಾ ಇದ್ದೆ ಎನ್ನುವಂತ ಒಂದು ಆಶ್ವಾಸನೆ ನೀಡಿದಂತಹ ನಮ್ಮ ನೆಚ್ಚಿನಲ್ಲಿ ಇದ್ದಿತ್ತು. ಆವಾಗ ಈ ನ್ಯಾಷನಲ್ ಹೈವೇರು ನಮ್ಮದು ಪಂಚಾಯಿತು ಹೋಗಿ ಜಾಗ ಕಳೆದುಕೊಳ್ಳಬೇಕಾಯಿತು. ಆವಾಗ ನಮಗೆ ಇಲ್ಲಿ ಯಾವುದು ಜಾಗ ಸಿಕ್ಕಲಿಲ್ಲ. ಅದಕ್ಕೆ ಇಲ್ಲಿ ನಾವು ಕೆರ್ಗಾಲ್ ಗರಡಿ ಹತ್ರ ಒಂದು ಜಾಗವನ್ನು ನಮ್ಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಅದನ್ನು ರೂಪರೇಷೆ ಕೊಟ್ಟು ಅದನ್ನು ತಯಾರು ಮಾಡಿದ್ದಾರೆ. ಆದರೆ ಅದಕ್ಕೆ ಕಟ್ಟಡಕ್ಕೆ ಹಣ ನಮ್ಮಲ್ಲಿ ಇರಲಿಲ್ಲ. ಆವಾಗ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಗೋಪಾಲ್ ಪೂಜಾರಿ ಅವರ ಗಮನಕ್ಕೆ ತಂದು ಅವರು ನಮಗೆ ಗ್ರಾಮ ವಿಕಾಸದ ಯೋಜನೆ ಅಡಿಯಲ್ಲಿ 75 ಲಕ್ಷ ರೂಪಾಯಿ ಹಣವನ್ನು ನಮಗೆ ಕೊಟ್ಟಿದ್ದರು. ಮತ್ತು ನ್ಯಾಷನಲ್ ಹೈವೇಯಿಂದ ನಮಗೆ ಪರಿಹಾರ 8 ಲಕ್ಷ ಆವಾಗ ಸಿಕ್ಕಿದೆ. ಒಂದು ಹಂತಕ್ಕೆ ನನಗೆ 100ರಲ್ಲಿ ಒಂದು 50% ಕೆಲಸ ಆಗಿದೆ. ನಮ್ಮಲ್ಲಿ ಕೆರ್ಗಾಲ್ ಗ್ರಾಮ ಪಂಚಾಯತಲ್ಲಿ ಎಷ್ಟೋ ದಿನಗಳ ಕನಸು, ಒಂದು ರುದ್ರಭೂಮಿ, ನಮ್ಮೂರಿಗೆ ಒಂದು ರುದ್ರಭೂಮಿ ಬೇಕಂತ ತುಂಬಾ ಕನಸಿದ್ದಿತ್ತು. ಇವತ್ತು ದಾನಿಗಳ ಸಹಾಯದಿಂದ ಇವತ್ತು ಅದು ಲೋಕಾರ್ಪಣೆಗೊಂಡಿದೆ. ಅದು ಒಂದು ಖುಷಿಯ ವಿಚಾರ. ಹಾಗೆ ಹೆಚ್ಚು ಕಡಿಮೆ ನಮ್ಮ ರಾಜಕೀಯಕ್ಕೆ ನಾವು ಬಂದದ್ದಂದ್ರೆ ಪ್ರಥಮವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಪ್ರಥಮ ಅಧ್ಯಕ್ಷರಾಗಿ ಬಂದದ್ದೇ ನಾನೇ. ಆ ಮೂಲಕ ಬಂದ ನಂತರ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಂದಂತ ನಾನು ಸಮಾಜಮುಖಿ ಕೆಲಸಗಳನ್ನು ಕಂಡುಕೊಳ್ತೇನೆ. ನಡೆದಿದೆ. ಆ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಪಂಚಾಯತ್ನ ಅಧ್ಯಕ್ಷರೇ, ಪಂಚಾಯತ್ನ ಎಲ್ಲ ಸದಸ್ಯರೇ, ಮಾಜಿ ಅಧ್ಯಕ್ಷರುಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಊರಿನ ಮಹಿಳೆಯರೇ, ಮಹನೀಯರೇ, ಅಭಿವೃದ್ಧಿ ಕಾರ್ಯ ಇಂದು ಕೆರ್ಗಾಲ್ ಗ್ರಾಮ ಪಂಚಾಯತ್ನಲ್ಲಿ ಬಹುದಿನಗಳ ಕನಸು ಒಂದು ಸಭಾಭವನ, ಸಂಜೀವಿನಿ ಕಟ್ಟಡ ಹಾಗೂ ಗ್ರಂಥಾಲಯ, ದೊಡ್ಡ ವಿಶೇಷವಾಗಿ ಒಂದು ರುದ್ರಭೂಮಿ, ನಮ್ಮ ಹಿಂದೂ ರುದ್ರಭೂಮಿ ಇಡೀ ಕೆರ್ಗಾಲ್ ಗ್ರಾಮ ಪಂಚಾಯತ್ ಅಲ್ಲದೆ ಬೇರೆಯವರಿಗೂ ಸಹ ಇದು ಅನುಕೂಲ ಆಗಲಿ ಅಂತ ನಮ್ಮ ಸತೀಶ್ ಕೊಠಾರ್ ಅವರ ಒಂದು ದಾನಿಗಳಾಗಿ ಹಣ ಕೊಟ್ಟಿದ್ರಿಂದ ಚೇಂಬರ್ ಅವರಿಂದ ದೊಡ್ಡದಾಗಿ ನಮ್ಗೆ ಬಂದಿದೆ. ಆ ಎಲ್ಲ ಒಂದು ರೀತಿಯಲ್ಲಿ ಇವತ್ತು ತುಂಬಾ ಕಟ್ಟಡಗಳ ಉದ್ಘಾಟನೆ ಇವತ್ತು ಇಟ್ಕೊಂಡಿದ್ದೇವೆ. ಮಾನ್ಯ ಶಾಸಕರು ಗಂಟಿಹೊಳೆಯವರು, ಗುರುರಾಜ್ ಗಂಟಿಹೊಳೆಯವರು ಹಾಗೂ ಮತ್ತೆ ಗೋಕುಲ್ ಶೆಟ್ರು, ಸತೀಶ್ ಕೊಠಾರು, ಈ ಎಲ್ಲ ದೊಡ್ಡ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಬಂದು ಇವತ್ತು ನಮ್ಮ ವ್ಯಾಪ್ತಿಯಲ್ಲಿ ತುಂಬಾ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಇನ್ನು ಮುಂದಿನ ದಿನದಲ್ಲಿ ಚುನಾಯಿತರಾಗಿ ಬರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಸದಸ್ಯರು, ಅಧ್ಯಕ್ಷರು ಆದವರು ನಮ್ಮ ಪಂಚಾಯತ್ನ ಅಭಿವೃದ್ಧಿಯಲ್ಲಿ ತುಂಬಾ ಯೋಚನೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿ ಅಂತ ಈ ಮೂಲಕ ಹೇಳ್ತಾ ನನ್ನ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಹ ಆಶೀರ್ವಾದಗಳನ್ನ ಹೇಳ್ತಾ ಇದ್ದೇನೆ. ನನ್ನ ಹೆಸರು ರೇವತಿ ಪೂಜಾರಿ, ಕೆರ್ಗಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವತ್ತು
ಬೈಂದೂರು ತಾಲೂಕಿನ ಕೆರ್ಗಲ್ ಗ್ರಾಮ ಪಂಚಾಯತ್ನ ಜನರ ಒಂದು ಹಿತಕ್ಕಾಗಿ ಜನರ ಒಂದು ಸೇವೆಗಾಗಿ ಇವತ್ತು ನಮ್ಮ ಕೆರ್ಗಲ್ ಗ್ರಾಮ ಪಂಚಾಯತ್ ಸಭಾಭವನ ಕಟ್ಟಡ, ಸಂಜೀವಿನಿ ಶೆಡ್ನ ಕಟ್ಟಡ, ಗ್ರಂಥಾಲಯ ಹಾಗೂ ಹಿಂದೂ ರುದ್ರಭೂಮಿ ಹಾಗೂ ಅದರ ಜೊತೆಯಲ್ಲಿ SLM ಕಚೇರಿ ಉದ್ಘಾಟನೆಗೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶ್ರೀ ಇದೇ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳಿ ಅವರು ಬಂದು ಉದ್ಘಾಟನೆಗೈದಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಕೈ ಜೋಡಿಸಿ ಹಾಗೂ ಉದ್ಯಮಿಗಳಾದ ಗೋಕುಲ್ ಶೆಟ್ರು ಹಾಗೂ ನಮ್ಮ ಈ ಒಂದು ಹಿಂದೂ ರುದ್ರಭೂಮಿಗೆ ಸಿಲಿಕಾನ್ ಚೇಂಬರನ್ನು ನೀಡಿರುವ ದಾನಿಗಳಾದ ಶ್ರೀ ಸತೀಶ್ ಕೊಠಾರಿ ಅವರು ಉಪಸ್ಥಿತರಿದ್ದರು. ಹಾಗೂ ಎಲ್ಲ ಗ್ರಾಮಸ್ಥರು, ಎಲ್ಲ ನಮ್ಮ ಸಂಜೀವಿನಿ ಸಂಘದವರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ಹಾಗೂ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಅವರು ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಸರ್ಕಾರದಿಂದ ಬರುವಂಥ ಅನುದಾನವನ್ನು ನಾವು ಹೆಚ್ಚಿನ ಜನರಿಗಾಗಿ ನಾವು ಅದನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯ ವಿವಿಧ ಯೋಜನೆಗಳ ಕಟ್ಟಡವನ್ನು ಇವತ್ತು ನಾವು ಉದ್ಘಾಟಿಸಿದ್ದೇವೆ. ಅದಕ್ಕಾಗಿ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ.